ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಆಯಿತು. ಸೊ ಒಂದಷ್ಟು ಚಿಕ್ಕ ಪುಟ್ಟ ಶಾಪಿಂಗ್ ಇದ್ದಾವೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡೋಣ, ನಾವೇನು ಜಾಸ್ತಿ ಗ್ರ್ಯಾಂಡಾಗಿ ಮಾಡೋದಿಲ್ಲ. ನಮ್ಮ ಸೈಡೆಲ್ಲ ವರಮಹಾಲಕ್ಷ್ಮಿ ಅಷ್ಟಕ್ಕಷ್ಟೇ ಜಾಸ್ತಿ ಮಾಡೋದಿಲ್ಲ. ಬಟ್ ಮಾಡಲಿ ಬಿಡಲಿ ಪೂಜೆ ಮಾಡಲೇಬೇಕು. ಸೊ ಹಾಗಾಗಿ ಒಂದಷ್ಟು ಥಿಂಗ್ಸ್ ಬೇಕಿತ್ತು. ಸರಿ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಗಿ ರಾಯರ ಮಠಕ್ಕೆ ಹೋಗಿ ತೊಗೊಂಬರ್ತೀನಿ. ಇಲ್ಲಿ ಪಾಪು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾವಳೆ, ಗಂಟೆ ಹೊಡಿತಾವಳೆ. ನಿಮ್ಮ ಪೂಜೆ ಮಾಡ್ತಿದ್ರೆ ಇವಳು ಗಂಟೆ ಬಾರಿಸ್ತವಳೆ. ಸ್ನಾನ ಮುಗಿಸ್ಕೊಂಡು ಬಂದ್ಲು ಪಾಪು. ಬಟ್ಟೆನೇ ಹಾಕ್ಕೊಂಡಿಲ್ಲ, ಬಂದು ದೇವ್ರ ಮುಂದೆ ನಿಂತಿರೋದು ನೋಡ್ರಿ ಹೆಂಗವಳೆ. ಸೊ ಅವಳಿಗೆ ಪೂಜೆ ಮಾಡೋಕ್ಕೆ ಬಿಡ್ತಿಲ್ಲ. ಅವಳು ಬಂದು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವಾಗ ರಾಯರ ಮಠಕ್ಕೆ ಹೋಗಬೇಕು. ಹೋಗಿ ಬಂದು ಆಮೇಲೆ ಸಿಗ್ತೀನಿ. ಸೊ ಹಾಗೆ ಗಾಯ್ಸ್, ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ₹500 ತಾನು ₹800 ತಾನು
ಗೈಸ್ ಹಣ್ಣು ತಗೊಳೋಣ ಅಂತ ಬಂದ್ವಿ. ಮಳೆ ಬರ್ತಿಗಳಮ್ಮ ಕೇಳೋದು ಮಾಮ ಬೇಕು ಚೆಕ್ ಮಾಡಷ್ಟು ये बीच ಇದಂತ నేను మాట్లాಡೋದು ಅವ್ರಿಗೆ ಕೇಳಲ್ಲ ಎಡಿಟ್ ಮಾಡ್ತೀನಿ. ಸೊ ಫುಲ್ಲು ಮಳೆ. ನಾನು ಇವಾಗ ಹೋಗ್ತಾರೆ ಡ್ರೆಸ್ ಚೇಂಜ್ ಮಾಡಬೇಕು ಮತ್ತೆ ವಿಡಿಯೋನ ಪಾಪ ಮಲಗೋಣ ಅನಿಸುತ್ತೆ. ಸೊ ಬಾಯ್. ಇವತ್ತು ತೆಗಿತೀರಾ ಮಕ್ಕಂಡೋಳ ಎಲ್ಲ ಅಂದ ಓಕೆ ಗೈಸ್, ರಾಯರ ದರ್ಶನ ಮುಗಿಸ್ಕೊಂಡು ಬರ್ತಾ ಒಂದಷ್ಟು ಥಿಂಗ್ಸ್ ತೊಗೊಂಡೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಐಟಮ್ ತೊಗೊಂಬಂದಿದ್ದೀನಿ. ಬಟ್ ಈಗ ತೋರಿಸಲ್ಲ, ನಾನು ಹಬ್ಬದ ದಿನವೇ ತೋರಿಸ್ತೀನಿ ಏನಂತ ತೊಗೊಂಬಂದೆ ಅಂತ. ಸೊ ಹಾಗೆ ಒಂದಷ್ಟು ಕಾಸ್ಮೆಟಿಕ್ಸು ಖಾಲಿ ಆಗಿಬಿಟ್ಟಿತ್ತು, ಹಾಗೆ ತೊಗೊಂಬಂದೆ. ನಾನು ಶುಗರ್ ಅವ್ರದ್ದು ಸನ್ಸ್ಕ್ರೀನ್ ಹಾಗೆ ಲ್ಯಾಕ್ಮಿದು ಫೌಂಡೇಶನ್ನು, ಆಮೇಲೆ ಕಾಜಲ್, ಐಲೈನರ್ ಮತ್ತು ಲಿಪ್ಸ್ಟಿಕ್ ತೊಗೊಂಬಂದೆ. ತುಂಬ ಚೆನ್ನಾಗಿದ್ದಾವೆ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಅಕ್ಕಪಕ್ಕ ಶಾಪ್ಗಳು ಇದ್ದರೆ ನೀವು ಅಲ್ಲೂ ಕೂಡ ಬೈ ಮಾಡ್ಬೋದು. ಸೊ ಹಾಗೆ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ, ನೀ ಕೂಡ ಇದ್ದಾಳೆ ಅಂತ ಅಂದ್ಕೊಂಡು
ನಾನು ಇವತ್ತು ಗಾರಿಗೆ ಮಾಡ್ತಾಯಿದ್ದೀನಿ. ಗಾರಿಗೆ ಮೀನ್ಸ್ ಸ್ವೀಟ್ ಬೋಂಡ ಅಂತ ಆದ್ರೂ ಹೇಳ್ಬೋದು. ಮುಂಚೆ ಎಲ್ಲ ಇದಕ್ಕೆ ಗಾರಿಗೆ ಅಂತಲೇ ಕರಿತಾಯಿದ್ರು. ಸೊ ತುಂಬ ವರ್ಷಗಳೇ ಆಯಿತು ನಾನು ಮಾಡಿರಲಿಲ್ಲ. ಸೊ ಈಗ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2 ಏಲಕ್ಕಿ ಕುಟ್ಬಿಟ್ಟು ಏನು ಬೆಲ್ಲದ ಪಾಕ ಮಾಡೋದಕ್ಕೆ ಇಟ್ಟಿದ್ನಲ್ವ, ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು 1 ಎಳೆ ಪಾಕ 2 ಎಳೆ ಪಾಕ ಏನು ಬರೋದು ಬೇಡ, ಜಸ್ಟ್ ಅದು ಕರಗಿದ್ರೆ ಸಾಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಏನದು ಒಂದು ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನನ್ನ ಮಗಳು, ನಾನು ವೀಡಿಯೋ ಮಾಡ್ತಾಯಿದ್ದೆ, ನಿಮ್ಮ ಒಂದೇ ಕೈಯಲ್ಲಿ ಏನು ಮಾಡ್ತೀಯ ಕೊಡು ಮಮ್ಮಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವಳೇ ಮಾಡ್ತಾಯಿದ್ದಾಳೆ. ಸೊ ಹೀಗೆ ನಾನೇನಾದರೂ ವೀಡಿಯೋ ಮಾಡ್ತಾಯಿದ್ರೆ ಪಾಪ ಅವಳೇ ವೀಡಿಯೋ ಮಾಡಿಕೊಡ್ತಾಳೆ, ಕೊಡಮ್ಮ ನಾನು ಮಾಡಿಕೊಡ್ತೀನಿ ಅಂತ. ಆದಷ್ಟು ಅವಳೇ ವಾಯ್ಸ್ ಓವರ್ ಕೊಡೋದಕ್ಕೂ ಅವಳೇ ಟ್ರೈ ಮಾಡ್ತಾ ಇರ್ತಾಳೆ. ಸೊ ಈಗ ಇದನ್ನು ಚೆನ್ನಾಗೆ ಮ್ಯಾಶ್ ಮಾಡಬೇಕು. ಸೊ ಇದ್ರ ಜೊತೆ ನೀವು ಬನಾನಾ ಫುಲ್ಲು ಹಣ್ಣಾಗಿರುತ್ತಲ್ಲ ಬಾಳೆಹಣ್ಣು, ಅದು ಕೂಡ ಏಲಕ್ಕಿ ಬಾಳೆಹಣ್ಣು ಆಯಿತು, ಮತ್ತು ಇನ್ನು ಮಾಮೂಲಿ ಬಾಳೆಹಣ್ಣು ಬರುತ್ತಲ್ಲ ಅದು ಕೂಡ ಆಯಿತು. ಚೆನ್ನಾಗಿ ಹಣ್ಣಾಗಿರಬೇಕು, ಅದನ್ನು ಕೂಡ ಮ್ಯಾಶ್ ಮಾಡಿ ಹಾಕ್ಕೋಬೋದು. ಈಗ ನಾನು ಈ ಸೋಸಿ ಹಾಕ್ಕೊಳ್ತಾ ಇದ್ದೀನಿ ಇದು ಬೆಲ್ಲದ ಪಾಕನ. ಸೊ ಇದು ಚೆನ್ನಾಗಿ 1 ಗಂಟೆ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾವೆಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮ್ಮ ಅಕ್ಕಂಗೆ ವಿಡಿಯೋ ಮಾಡೋದಕ್ಕೆ ನಮ್ಮ ಅಕ್ಕ ಮಕ್ಕ ಮುಚ್ಕೊಳ್ತಾ ಇತ್ತು. ಸೊ ಹಾಗೆ ಪಾಪವೂ ಸ್ನಾನ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ಆಟ ಆಡಿಕೊಂಡು ಮಲಗಿಬಿಟ್ಲು. ಸರಿ ಇನ್ನೇನು ನಾವೇ ಹೋಗಿ ಬರೋಣ ಅಂತ ಹೋಗಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಆರಾಮ್ಸೆ ಮಲಗಿದ್ಲು ಅವಳು. ಸೊ ಅಕ್ಕ ಇತ್ತಲ್ಲ, ಸೊ ಹಾಗಾಗಿ ಮನೆಗೇ ಬಿಟ್ಟು ಹೋಗಿದ್ದೆ. ಈ ಮಳೇಲಿ ಇನ್ನೇನು ಕರ್ಕೊಂಡು ಹೋಗೋದು ಅಂತ, ಮಳೆ ಕೂಡ ಸ್ವಲ್ಪ ಜಿನಿ ಬರ್ತಾಯಿತ್ತು. ಸೊ ಹಾಗಾಗಿ ಮನೆಗೆ ಬಿಟ್ಟು ಹೋಗಿದ್ದೆ. ಈಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಮೆಲ್ಟ್ ಆಗಬೇಕು, ಚೆನ್ನಾಗಿ ಮೀನ್ಸ್ ಏನಂತಾರೆ ಅದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಷ್ಟು ತುಂಬ ಚೆನ್ನಾಗಿ ಬರ್ತದೆ. ಇದು 1 ಅವರ್ 1/2 ಅವರು ಫ್ರಿಜ್ಜಲ್ಲಿಟ್ಟು ಆಮೇಲೆ ನಾವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಆಗುತ್ತೆ. ಯಾರಾದರೂ ಸ್ವೀಟ್ ಲವರ್ ಯಾರಾದರೂ ಇದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ. ನೀವು ಮಾಡಬೇಕಾದ್ರೆ ಬನಾನಾ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನಾನಾ ಬೋಂಡ ಅಂತ ತುಂಬ ಚೆನ್ನಾಗಿರ್ತದೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೆ, ಕೈಯಲ್ಲಿ ಆಗಲಿಲ್ಲ ಅಂತ ಸ್ಪೂನ್ ತೊಗೊಂಡೆ. ಸೊ ಇವಾಗ ನೀಟಾಗಿ ಇದೆಲ್ಲ ಮಿಕ್ಸ್ ಕೂಡ ಆಯಿತು. ನೋಡಿ ಅದಕ್ಕೆ ಬರಬೇಕು ಎಷ್ಟು ಸ್ಮೂತಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅಂತ. ಸೊ ಇದನ್ನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಡೋದೇ. ಸೊ ತುಂಬಾ ಚೆನ್ನಾಗಿರ್ತೈತೆ. ಇದು ಬಿಸಿ ಇದ್ದಾಗ ತಿನ್ನೋಕ್ಕೆ ಬರೋಲ್ಲ, ಆರಿದ ಮೇಲೆ ಟೇಸ್ಟ್ ಕೊಡ್ತತೆ. ಬಿಸಿಲಿ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ ನಿಮಗೆ ಏನು ತಿಂತಿದ್ದೀನಿ ಅಂತ. ಸೊ ಆರಿದ ಮೇಲೆ ತಿಂದರೆ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತತೆ. ಸೊ ಈಗ ಆಲ್ಮೋಸ್ಟು ಆಗ್ತಾ ಬರ್ತೈತೆ. ತುಂಬಾ ಅದು ಹಾಕಿದ ತಕ್ಷಣ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಮೇಲಕ್ಕೆ ಬರುತ್ತೆ, ಆವಾಗ ನೀಟಾಗಿ ಬಂದಿದೆ ಅಂತಲೇ ಅರ್ಥ. ತುಂಬಾ ಚೆನ್ನಾಗಿರುತ್ತೆ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಂಜೆಗೆ ಅಡುಗೆ ಕೂಡ ನಮ್ಮ ಅಕ್ಕನೇ ಮಾಡಿತ್ತು, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ಪಾಪ ನೋಡಿ ಅದೊಂದು ಸಾಕ್ಸು ಇದೊಂದು ಸಾಕ್ಸು ಹಾಕ್ಕೊಂಡು ಅಡ್ಡಾಡ್ತಾವಳು. ಎಷ್ಟು ಸಾಕ್ಸು ಗೊತ್ತಾ ಗೈಸ್, ಎಲ್ಲನೂ ಕಿಟಕಿಯಿಂದ ಹೊರಗಡೆ ಹಾಕ್ತಾಳೆ, ಇಲ್ಲ ಏನಾದರೂ ಒಂದು ಮಾಡ್ತಾಳೆ. ಹಾಗೆ ಸಾಕ್ಸಿದ್ರೆ ಅವಳಿಗೆ ನಡೆಯೋಕ್ಕಾಗಲ್ಲ ಸರಿ. ಆಮೇಲೆ ಮಲಗಿದ ಮೇಲೆ ರೊಗ್ಗು ಹೊತ್ಕೊಳ್ಳೋದಿಲ್ಲ, ಭಾರಿ ಹೆವಿ ಇದು ಹಂಗೆ ಫ್ರೀಯಾಗಿರಬೇಕು. ಅವಳಿಗೆ ಏನಾದರೂ ಬೆಡ್ಶೀಟ್ ಹೊತ್ಸಿದ್ರೆ ಮಲಗೋದೇ ಇಲ್ಲ, ಹಂಗೆ ಪಾರ್ಟಿ. ಸೊ ನಮ್ಮ ಅಕ್ಕ ಕೂಡ ಎಲ್ಲ ಅಡುಗೆ ಮಾಡ್ತು, ಎಲ್ಲರೂ ಊಟ ಕೂಡ ಮಾಡ್ತಾವ್ರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.